SIT ಪ್ರಶ್ನೆಗಳ ಸುರಿಮಳೆ ಯಾವ ರೀತಿಯಾಗಿತ್ತು ಅಂಥೇಳಿ ನಿರಂತರವಾಗಿ ವಿಚಾರಣೆ ನಡೀತಾನೆ ಇದೆ. ಆ ಅನಾಮಿಕ ವ್ಯಕ್ತಿ ಕೆಲವು ಭಯ ಬೀಳುವಂತಹ ಸ್ಫೋಟಕವಾದಂಥ ವಿಚಾರಗಳನ್ನು SIT ಮುಂದೆ ತೆರೆದಿಟ್ಟಿದ್ದಾನೆ. ಕರಾಳ ಸತ್ಯಗಳೆಲ್ಲವೂ ಕೂಡ. ಧರ್ಮಸ್ಥಳ ಪ್ರಕರಣ ಹೈ ವೋಲ್ಟೇಜ್ ವಿಚಾರಣೆ. SIT IO ಜಿತೇಂದ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಧರ್ಮಸ್ಥಳದ ಶವ ರಹಸ್ಯದ ಬಗ್ಗೆ ಅನಾಮಿಕನಿಗೆ ಖಡಕ್ ಪ್ರಶ್ನೆ ಕೇಳಿದ್ದಾರೆ. ನೀವು ಅಧಿಕಾರಿಗಳ ಮುಂದೆ ಹೇಳಿರುವ ವಿಚಾರಗಳು ನಿಜಾನ ಇದೋ? ನಿಮ್ಮ ಹೇಳಿಕೆ ಆರೋಪಗಳ ಬಗ್ಗೆ ನಿಮಗೆ ಅರಿವಿದೆಯಾ? ಏನು ಹೇಳಿದ್ದೀನಿ ಅಂತ? ಮುಂದಿನ ತನಿಖಾ ಪ್ರಕ್ರಿಯೆಗಳು ನಿಮ್ಮ ಒಪ್ಪಿಗೆ ಇದೆಯಾ? ಪ್ರಕ್ರಿಯೆಗಳಿಗೆ ಸ್ಥಳ ಹಾಜರಾಗಿರ್ಬೋದು, ಏನೋ ಆಗಿರ್ಬೋದು. ಶವ ಹೂತಿರುವಂಥ ಜಾಗಗಳನ್ನು ತೋರಿಸೋಕೆ ನೀವು ರೆಡಿ ಇದ್ದೀರಾ? ಸ್ಪಷ್ಟ ಹಾಗೂ ಖಡಕ್ ಪ್ರಶ್ನೆಗಳ ಮೂಲಕ SITಯ IO ಏನಿದ್ದಾರೆ ಜಿತೇಂದ್ರ ಗ್ರಿಲ್ ಮಾಡ್ತಾ ಇದ್ದಾರೆ. ಅನಾಮಿಕನಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ಅಂದರೆ ಈಗ ಆತ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ನಾನು ಎಷ್ಟು ಶವಗಳನ್ನು ಹೂತೆ, ಅದು ಯಾವ ಸ್ಥಿತಿಯಲ್ಲಿತ್ತು, ಶವ ರೇಪ್ ಆಗಿತ್ತಾ, ಹೊಡೆದಿದ್ರ, ಆತ್ಮಹತ್ಯೆನ, ಅದರ ಬಗ್ಗೆ. ನಾನು ಹೂತ ಯಾವುದೇ ಹೆಣಗಳಿಗೆ ಕಾನೂನು ಪ್ರಕ್ರಿಯೆ ನಡೆದಿಲ್ಲ. SIT ಮುಂದೆ ಅನಾಮಿಕ ವ್ಯಕ್ತಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮೃತದೇಹಕ್ಕೆ ಸಲ್ಲಬೇಕಾದ ಕನಿಷ್ಠ ಗೌರವಗಳು ಕೂಡ ಸಂದಿಲ್ಲ. ಧರ್ಮಸ್ಥಳ ಕೇಸ್ ಸಂಬಂಧ ತೀವ್ರಗೊಂಡಿದೆ SIT ತನಿಖೆ. ಪೊಲೀಸರಿಗೆ ಮಾಹಿತಿ ನೀಡಿ ಶವ ಹೂತಿಲ್ಲ ಅಂತ ಅನಾಮಿಕ ಹೇಳಿದ್ದಾನೆ. ಈಗ ಆತನ ಹೇಳಿಕೆ ಆಧಾರದಲ್ಲಿ ದಾಖಲೆಗಳ ಸಂಗ್ರಹ ನಡೆಯುತ್ತೆ. ಬೆಳ್ತಂಗಡಿ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ SIT ಅವರು. ಪೋಸ್ಟ್ ಮಾರ್ಟಮ್ ದಫನ್ ಪ್ರಕ್ರಿಯೆ ವರದಿ ಕೊಡಬೇಕು, ಜೊತೆಗೆ ವಿವಿಧ ದಾಖಲೆಗಳನ್ನು ಸಿದ್ಧ ಇಟ್ಕೊಳ್ಬೇಕು ಅಂತ ಸೂಚನೆ ಹೋಗಿದೆ. ವಿಚಾರಣೆ ಬೆನ್ನಲ್ಲೇ ಬೆಳ್ತಂಗಡಿಗೆ ಭೇಟಿ ಕೊಡುತ್ತೆ SIT ಟೀಮ್. ಬೆಳ್ತಂಗಡಿ ಪೊಲೀಸರಿಂದ ದಾಖಲೆ ಪಡೆದು ನಂತರ ಮತ್ತೆ ಪರಿಶೀಲನೆ ಆರಂಭ ಆಗುತ್ತೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಎರಡನೇ ದಿನದ ಸ್ಫೋಟಕವಾದಂತಹ ವಿಚಾರಣೆ ನಡೀತಾ ಇದೆ ಅನಾಮಿಕನದ್ದು. ಭಯಾನಕ ಸತ್ಯಗಳನ್ನು ಆತ ರಿವೀಲ್ ಮಾಡುತ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತಾ ಇದೆ. ಈಗ IO ಜಿತೇಂದ್ರ ಅವರ ಪ್ರಶ್ನೆಗಳು ಎಲ್ಲೋ ಒಂದು ಕಡೆ ಪರಿಣಾಮಕಾರಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಒಂದು ರೀತಿಯ ನಿರ್ಣಾಯಕ ಹಂತವನ್ನು ತಲುಪಿದೆ ಅಂತ ಅನ್ನಿಸ್ತಾ ಇದೆ ಎನ್ಕ್ವೈರಿಯ ಘಟ್ಟ. ಇವತ್ತು ನಡೀತಾ ಇರುವಂಥ ವಿಚಾರಣೆಯ ಬಗ್ಗೆ ನೋಡೋದಾದರೆ ಮುಂದೆ ನಡೆಯುವಂಥ ಪ್ರಕ್ರಿಯೆಗಳು ಹೇಗೆಲ್ಲ ಇರುತ್ತೆ? ಪ್ರಭು, ನಿಜಕ್ಕೂ ಕೂಡ ಇವತ್ತು ಒಂದು ರೀತಿ ಹೈ ವೋಲ್ಟೇಜ್ ವಿಚಾರಣೆ ಅನ್ನುವಂಥದ್ದು ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ. ಯಾಕೆ ಇವತ್ತಿನ ಒಂದು ವಿಚಾರಣೆ ಬಹಳ ನಿರ್ಣಾಯಕವಾಗಿದೆ ಅಂತ ಹೇಳಿದರೆ, ಸ್ವತಃ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಇವತ್ತಿನ ವಿಚಾರಣೆಯಲ್ಲಿ ಪಾಲು ಪಡೆದಿದ್ದಾರೆ. ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಬೆಳಗ್ಗಿನಿಂದ ಸರಿಸುಮಾರು 12 ಗಂಟೆಯಿಂದ ಈ ವಿಚಾರಣೆ ನಡೀತಾ ಇದೆ. 5 ಗಂಟೆಗಳೇ ಕಳೆದಿದೆ. ಈಗಲೂ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಎಲ್ಲ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಯಾಕಂದರೆ ನಿನ್ನೆ ಅಷ್ಟೇ ವಿಚಾರಣಾ ಅಧಿಕಾರಿಗಳು ಏನಿದ್ದಾರೆ SIT ಟೀಮ್ನ ಅಧಿಕಾರಿಗಳು ನಿನ್ನೆ ಎಲ್ಲ ಮಾಹಿತಿಯನ್ನು ಪಡೆದಿದ್ರು. ಆತ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದ, ಗಂಭೀರ ಆರೋಪಗಳನ್ನು ಮಾಡಿದ್ದ, ಅನೇಕರ ಮೇಲೆ ಆರೋಪವನ್ನು ಹೊರಿಸಿದ್ದ, ಅನೇಕರ ಹೆಸರುಗಳನ್ನು ಕೂಡ ಹೇಳಿದ್ದ. ಹಾಗಾಗಿ ಎಂಡ್ ಆಫ್ ದ ಡೇ ತನಿಖಾಧಿಕಾರಿಗಳಿಗೆ ಮತ್ತು ಅನುಚೇತ್ ಅವರಿಗೆ, SIT ಮುಖ್ಯಸ್ಥ ಅನುಚೇತ್ ಅವರಿಗೂ ಕೂಡ ಈ ವಿಚಾರವನ್ನು ಹಿರಿಯ ಅಧಿಕಾರಿಗಳ ಹತ್ರ ತಲುಪಿಸಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ನಿರ್ಮಾಣವಾಗಿತ್ತು. ಮುಂದೇನು ಅನ್ನುವಂಥ ರೀತಿಯಲ್ಲಿ ಪ್ರಣವ್ ಮೊಹಂತಿ ಅವರು ಕೂಡ ಇವತ್ತಿನ ಒಂದು ವಿಚಾರಣೆಯಲ್ಲಿ ಇದ್ದಾರೆ. ಅವರು ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಆತ ಏನು ಈ ಹಿಂದೆ ಒಂದು ಕಳೆ ಬರಹವನ್ನು ಒಪ್ಪಿಸಿದ್ದ, ಆ ಕಳೆ ಬರಹದ ಆಧಾರದಲ್ಲಿ ತನಿಖೆ ಸಾಕ್ತಾ ಇರುವಂಥದ್ದು. ಆ ಕಳೆ ಬರಹ ಯಾರದ್ದು, ಆತ ಯಾವ ಸಂದರ್ಭದಲ್ಲಿ ಅದನ್ನು ಹೂತು ಹಾಕಿದ್ದ, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಅವರನ್ನ ಪ್ರಶ್ನೆ ಕೇಳಿದ್ರು. ಈ ಸಂದರ್ಭದಲ್ಲಿ ಆತ ಏನು ತನ್ನ ಒಂದು ಪಶ್ಚಾತ್ತಾಪದ ಪತ್ರದಲ್ಲಿ ಒಂದಿಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ನೋ, ನಾನು ಅನೇಕ ಶವಗಳನ್ನು ಹೂತಿದ್ದೀನಿ, ಅದಕ್ಕೆ ಯಾವುದಕ್ಕೂ ಕೂಡ ಪೊಲೀಸ್ ಪ್ರಕ್ರಿಯೆ ಆಗಿರಲಿಲ್ಲ, ಒಂದು ಮೃತದೇಹಕ್ಕೆ ಸಲ್ಲಬೇಕಾಗಿರುವಂತಹ ಕನಿಷ್ಠ ಗೌರವವು ಕೂಡ ಆ ಮೃತದೇಹಗಳಿಗೆ ಸಂದಿರಲಿಲ್ಲ, ಈ ವಿಚಾರವನ್ನು ಕೂಡ ಆತ ಒತ್ತಿ ಇವತ್ತಿನ ವಿಚಾರಣೆಯಲ್ಲಿ ಹೇಳಿರುವಂಥದ್ದು. ಮತ್ತು ಮೊನ್ನೆ ದಿವಸ ಏನೊಂದು ಕಳೆ ಬರಹವನ್ನು ತೆಗೆದುಕೊಂಡು ಬಂದಿದ್ದೀನೋ, ಆ ಕಳೆ ಬರದ ಜಾಗವನ್ನು ತೋರಿಸೋದಕ್ಕೂ ಕೂಡ ನಾನು ಎಲ್ಲಿಂದ ಅದನ್ನು ತೆಗೆದುಕೊಂಡು ಬಂದಿದ್ದೀನೋ ಆ ಜಾಗವನ್ನು ತೋರಿಸೋದಕ್ಕೂ ಕೂಡ ನಾನು ಸಿದ್ಧನಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಇವತ್ತಿನ ತನಿಖೆ ಏನು ಅಂದರೆ, ನಿನ್ನೆ ತನಿಖೆಯ ವಿಚಾರವಾಗಿ ಆತನಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗೆ ನೀವು ಸಿದ್ಧರಿದ್ದೀರಾ, ಅಥವಾ ಮುಂದೆ ಏನು ಜಾಗಗಳನ್ನು ತೋರಿಸೋದಕ್ಕೆ ತಯಾರಿದ್ದೀರಾ, ಈ ಎಲ್ಲ ವಿಚಾರವನ್ನು ಕೂಡ ಕೇವಲ ಆತನಿಂದ ಕೇಳ್ತಾ ಇಲ್ಲ, ಅದನ್ನು ವಿಡಿಯೋ ದಾಖಲೀಕರಣ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕೆಲ ಹಂತದ ಅಧಿಕಾರಿಗಳು ಕೂಡ ಅದನ್ನು ದಾಖಲೀಕರಣ ಮಾಡ್ತಾ ಇದ್ದಾರೆ. ಸೊ ಯಾವ ಕ್ಷಣದಲ್ಲೂ ಬೇಕಾದರೂ ಈಗ SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಈ ವಿಚಾರವನ್ನು ಒಪ್ಪಿಸಿ
ಸಲ್ಲಿಸಿ ಆತನನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಆತ ಈಗ ಸಾಕಷ್ಟು ಗಂಭೀರ ವಿಚಾರಗಳನ್ನ ಇದರಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ SIT ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಿದೆ. ಯಾವುದೆಲ್ಲ ಈ ತರ ಅನುಮಾನಾಸ್ಪದ ಸಾವು, ಅಪರಿಚಿತರ ಸಾವು, ನಿಗೂಢ ಕೊಲೆ ಪ್ರಕರಣಗಳು, ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಮಾಹಿತಿ, ಅದು UDR ಆಗಿರ್ಬೋದು, ಪೋಸ್ಟ್ ಮಾರ್ಟಮ್ ಆಗಿರ್ಬೋದು, ಇದೆಲ್ಲವನ್ನ ಕೂಡ ತಯಾರು ಮಾಡ್ಕೊಂಡು ಇಟ್ಕೊಳ್ಳಿ. ಆತ ಹೇಳ್ತಾ ಇರುವಂತಹ ಒಂದಿಷ್ಟು ಪ್ರಕರಣಗಳು ಯಾವುದಾದ್ರೂ ತಾಳೆ ಆಗುತ್ತಾ, ಆ ಡೇಟಿಗೆ ಯಾವುದಾದ್ರೂ ಮ್ಯಾಚ್ ಆಗುತ್ತಾ ಅನ್ನುವಂಥ ರೀತಿಯಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇಡೀ ಈ ಒಂದು ಧರ್ಮಸ್ಥಳ ಫೈಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಮಹತ್ವದ ವಿಚಾರಣೆ, ಇವತ್ತಿನ ದಿನದ ಒಂದು ವಿಚಾರಣೆ, ಇದು ನಿರ್ಣಾಯಕವಾಗಿರುವಂತಹ ವಿಚಾರಣೆ. ಸೊ ಇವತ್ತೇ ಆತನನ್ನು ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಇದರೊಂದಿಗೆ ಅನೇಕ ಆಯ್ಕೆಗಳು ಕೂಡ SIT ಮುಂದೆ ಇದೆ. ಸೊ SIT ಎಂಡ್ ಆಫ್ ದ ಡೇ ಯಾವ ಕನ್ಕ್ಲೂಷನ್ಗೆ ಬರುತ್ತೆ ಅನ್ನುವಂಥದ್ದು ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.